ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ತಾರಕಕ್ಕೆ ಏರ್ತಾ ಇದ್ದು ರದ್ದಾದ ಬಳಿಕ ಸಾಕಷ್ಟು ಬೆಳವಣಿಗೆ ಕೂಡ ಕಾರಣ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋಕೆ ಜೊತೆ ಸಚಿವ ಕೆ.ಎನ್. ರಾಜಣ್ಣ ಇದ್ದಾರೆ, ಮಾತನಾಡ್ಸೋಣ. ಸರ್, ಇದು ಯಾಕೆ ಸರ್ ರದ್ದಾಗಿದ್ದು? ಕಾರಣದ ಕೈಗಳು ಯಾವ್ದಾದ್ರು ಕೆಲಸ ಮಾಡಿದ್ಯಾ ಅಂತ? ಈಗ ಯಾಕೆ ರದ್ದಾಗಿದ್ದು ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಕಟಣೆ ಆಧಾರದ ಮೇಲೆ ಹೇಳೋದಾದ್ರೆ, ಏನು ಈ ನಮ್ಮ ಪಕ್ಷದ SC/ST ಮುಖಂಡಗಳ ಒಂದು ಪೂರ್ವಭಾವಿ ಸಭೆ ಕರೆದಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆ ಕರೀತಕ್ಕಂಥ ಮುಂಚೆ ನಮ್ಮನ್ನೆಲ್ಲರೂ ಕೂಡ ಕನ್ಸಲ್ಟ್ ಮಾಡಿದ್ರು. ನಾವು ಎಲ್ಲ ಸಹಮತ ವ್ಯಕ್ತಪಡಿಸಿದ್ದು. ಆ ನಂತರ ಅವರು ಆ ಪ್ರಕಟಣೆ ಆಧಾರದ ಮೇಲೆ ನಮ್ಮ ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಮ್ಮ ಸ್ಟೇಟ್ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರ ಸೂಚನೆ ಮೇರೆಗೆ ಅದನ್ನು ಮುಂದೂಡಿದ್ದೇವೆ ಅಂತಕ್ಕಂಥ ಪ್ರಕಟಣೆ ಓದಿದ್ದೇನೆ. ಅಷ್ಟು ಪ್ರಕಟಣೆಗೆ ಸೀಮಿತವಾಗಿ ಅದು ಮುಂದೂಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆ ಮುಂದೂಡ್ತಕ್ಕಂಥದ್ದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನ ಸೂಚನೆ ಇದೆ ಅಂತೇಳಿ ಅನ್ಕೊಂಡಿದ್ದೇನೆ. ಇಷ್ಟು ಹೊರತುಪಡಿಸಿ ಬೇರೆ ಯಾವುದು ಮಾಹಿತಿ ನನ್ನ ಹತ್ರ ಇಲ್ಲ. ಈಗ ಸೂಚನೆ ಕೊಟ್ಟಿದ್ರೆ ನಿಲ್ಲುತ್ತಾ ಅಥವಾ ಯಾವಾಗಲೂ ಮತ್ತೆ ಮಾಡೋ ಪ್ಲಾನ್ ಏನೋ ಇದೆಯಾ ಸರ್? ಅಲ್ಲ, ಅವರ ಪ್ರಕಟಣೆಯಲ್ಲಿ ಹೇಳಿರ್ತಕ್ಕಂಥದ್ದು ಮುಂದೂಡಿದ್ದೇವೆ ಅಂತ ಅಂದ್ರೆ ಮತ್ತೆ ಮಾಡ್ತಾರೆ ಅಂತಕ್ಕಂಥ ಅರ್ಥನೇ ಇರುತ್ತೆ. ಆದರೆ ಅದು ರದ್ದು ಅಂತ ಹೇಳಿ ಬರೆದಿಲ್ಲ. ಅದರಿಂದ ಮುಂದೆ ಮತ್ತೇನಾದ್ರು ಹೈಕಮಾಂಡ್ ರದ್ದು ಮಾಡಿದರೆ ರದ್ದಾದರೂ ಆಗಬಹುದು. ಈಗ ನಾನು ತಿಳಿದಿರೋದು ಮುಂದೂಡಿಕೆ ಅಷ್ಟು ಮಾತ್ರ ಪ್ರಕ್ರಿಯೆ ನನ್ನ ಹತ್ರ ಇರ್ತಕ್ಕಂಥ ಮಾಹಿತಿ.